ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ನೂತನ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸುವೇಂದು ಅಧಿಕಾರಿಯನ್ನ ನಾಯಕನಾಗಿ ಆಯ್ಕೆ ಮಾಡಲಾಗಿದೆ. ಬಂಗಾಳದಲ್ಲಿ ಬಿಜೆಪಿಯ ಮೊದಲ ಸಿಎಂ ಆಗಲಿದ್ದಾರೆ ಸುವೇಂದು ಅಧಿಕಾರಿ. ಒಂದು ಕಾಲದ ಮಮತಾ ಬ್ಯಾನರ್ಜಿ ಅವರ ಪರಮಾಪ್ತ. ಈ ಬಾರಿಯ ಚುನಾವಣೆಯಲ್ಲಿ, ಕಳೆದ ಬಾರಿಯ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸಿದಂತಹ ಬಿಜೆಪಿಯ ಪ್ರಮುಖ ನಾಯಕ, ಪಶ್ಚಿಮ ಬಂಗಾಳ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅಂತಾನೆ ಕರೆಸಿಕೊಳ್ತಾ ಇದ್ದಂತಹ ಸುವೇಂದು ಅಧಿಕಾರಿಯವರನ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಲಾಗಿದೆ. ಸಿಎಂ ಪಟ್ಟಕ್ಕೆ ಆಯ್ಕೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಮಿತ್ ಶಾ ಪಶ್ಚಿಮ ಬಂಗಾಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ, ಕೋಲ್ಕತ್ತಾಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅವರ ಸಮ್ಮುಖದಲ್ಲಿ, ಅವರ ನಾಯಕತ್ವದಲ್ಲಿ, ನೇತೃತ್ವದಲ್ಲಿ ಸುವೇಂದು ಅಧಿಕಾರಿಯವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಪದಗ್ರಹಣ ಕಾರ್ಯಕ್ರಮ ನಡೀತಾ ಇರೋದು ನಾಳೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಅಧಿಕಾರವನ್ನ ಸ್ವೀಕಾರ ಮಾಡಲಿದ್ದಾರೆ, ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಸುವೇಂದು ಅಧಿಕಾರಿ ಅವರ ಹಿನ್ನೆಲೆ ಏನು? ಮೊದಲು ಅವರಿದ್ದಿದ್ದು ಟಿಎಂಸಿ ಪಕ್ಷದಲ್ಲಿ, ತೃಣಮೂಲ ಕಾಂಗ್ರೆಸ್ ಪಕ್ಷದಲ್ಲಿ. 2011ಕ್ಕಿಂತಾನೂ ಹಿಂದೆ ನಂದಿಗ್ರಾಮ್ ಹಾಗೆ ಸೆಂಗೂರು ಆಂದೋಲನವನ್ನ ಮಾಡಿ ಯಾವ ರೀತಿ 2011ರಲ್ಲಿ ಮಮತಾ ಬ್ಯಾನರ್ಜಿ ಅವರು ಅಧಿಕಾರಕ್ಕೆ ಬಂದ್ರು, ಆ ಸಂದರ್ಭದಲ್ಲಿ ಅವರ ಜೊತೆಗೆ ಇದ್ದು ಪಕ್ಷವನ್ನ ಮುನ್ನಡೆಸಿದಂತಹ ವ್ಯಕ್ತಿ, ಮಮತಾ ಬ್ಯಾನರ್ಜಿ ಅವರಿಗೆ ಸಾಥ್ ಕೊಟ್ಟಿದ್ದಂತಹ ವ್ಯಕ್ತಿ ಇದೇ ಸುವೇಂದು ಅಧಿಕಾರಿ. ಆದ್ರೆ 2021ರ ವಿಧಾನಸಭಾ ಚುನಾವಣೆಗೂ ಮುನ್ನ ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿ ಅವರ ಪಕ್ಷವನ್ನ ಬಿಟ್ಟು ಹೊರಗಡೆ ಬರ್ತಾರೆ, ಬಿಜೆಪಿಯ ಜೊತೆ ಸೇರ್ಕೊಳ್ತಾರೆ. ಲಾಸ್ಟ್ ಎಲೆಕ್ಷನ್ ಅನ್ನ ಕೂಡ ಸುವೇಂದು ಅಧಿಕಾರಿಯ ನೇತೃತ್ವದಲ್ಲಿ ಬಿಜೆಪಿ ಫೇಸ್ ಮಾಡುವಂತಹ ಕೆಲಸವನ್ನ ಮಾಡಿತ್ತು. ಆದ್ರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ನಿರೀಕ್ಷಿತ ರಿಸಲ್ಟ್ ಬಿಜೆಪಿಗೆ ಲಭ್ಯ ಆಗಿರುವುದಿಲ್ಲ. ಆದ್ರೆ ಸುವೇಂದು ಅಧಿಕಾರಿ ನಂದಿಗ್ರಾಮದಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸುವಲ್ಲಿ ಸಕ್ಸಸ್ ಆಗಿದ್ರು. ಟಿಎಂಸಿ ಪಕ್ಷ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 200ಕ್ಕೂ ಹೆಚ್ಚು ಸೀಟ್ಗಳಲ್ಲಿ ಗೆದ್ರೂ ಕೂಡ ಮಮತಾ ಬ್ಯಾನರ್ಜಿ ಅವರು ಸೋಲು ಅನುಭವಿಸಿಬಿಡ್ತಾರೆ. ಅದಾದ ನಂತರ ಭವಾನಿಪುರ ಕ್ಷೇತ್ರಕ್ಕೆ ಹೋಗಿ ಬೈ ಎಲೆಕ್ಷನ್ ನಲ್ಲಿ ನಿಂತು ಗೆದ್ದು ಬರೋದವರು. ಈ ಬಾರಿ ಸುವೇಂದು ಅಧಿಕಾರಿ ನಂದಿಗ್ರಾಮದಲ್ಲಿ ಸ್ಪರ್ಧೆ ಮಾಡಿದ್ರು, ಅದರ ಜೊತೆಗೆ ಮಮತಾ ಬ್ಯಾನರ್ಜಿ ಸ್ಪರ್ಧೆ ಮಾಡಿದ್ದಂತಹ ಭವಾನಿಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಸ್ಪರ್ಧೆ ಮಾಡಿದ್ರು. ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸ್ತಾರೆ ಸುವೇಂದು ಅಧಿಕಾರಿ. ಆ ಮೂಲಕ ಜೈಂಟ್ ಕಿಲ್ಲರ್ ಅಂತ ಹೇಳಿ ಕರೆಸಿಕೊಳ್ತಾರೆ. ಅದೇ ಸುವೇಂದು ಅಧಿಕಾರಿಯವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ನೀಡಿದೆ ಬಿಜೆಪಿ ಹೈಕಮಾಂಡ್. ಶಾಸಕಾಂಗ ಪಕ್ಷದ ನಾಯಕನಾಗಿ ಸುವೇಂದು ಅಧಿಕಾರಿಯನ್ನ ಆಯ್ಕೆ ಮಾಡಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಚನೆಯಾಗ್ತಾ ಇರುವಂತಹ ಬಿಜೆಪಿಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ನಾಳೆ ಪ್ರಮಾಣ ವಚನವನ್ನ ಸ್ವೀಕರಿಸುವವರಿದ್ದಾರೆ. ಈ ಹೋರಾಟದಲ್ಲಿ ಸುವೇಂದು ಅಧಿಕಾರಿ ಅವರು ತಮ್ಮ ಆಪ್ತ ಸಹಾಯಕನನ್ನ ಕಳ್ಕೊಂಡ್ರು. 2 ದಿನದ ಹಿಂದೆ ಅವರ ಆಪ್ತ ಸಹಾಯಕ ಚಂದ್ರನಾಥ್ ರಾಥ್, ಆತನನ್ನ ನಾರ್ತ್ 24 ಪರಗಣದ ಮಧ್ಯಮ ಗ್ರಾಮ್ ಬಳಿ ಹತ್ಯೆ ಮಾಡುವಂತಹ ಕೆಲಸವನ್ನ ದುಷ್ಕರ್ಮಿಗಳು ಮಾಡಿದ್ರು. ತಮ್ಮ ಆಪ್ತ ಸಹಾಯಕನ ಹತ್ಯೆ ಕಣ್ಣೀರು ಹಾಕೋ ಹಾಗೆ ಮಾಡಿಬಿಡ್ತು ಸುವೇಂದು ಅಧಿಕಾರಿಯನ್ನ. ಸಣ್ಣ ಮಕ್ಕಳ ರೀತಿ ಬಿಕ್ಕಿ ಬಿಕ್ಕಿ ಹತ್ತಿದ್ರು ಸುವೇಂದು ಅಧಿಕಾರಿ. ಯಾಕಂದ್ರೆ ಸುವೇಂದು ಅಧಿಕಾರಿಯವರ ಕಂಪ್ಲೀಟ್ ಪೊಲಿಟಿಕಲ್ ಸ್ಟ್ರಾಟಜಿ, ಅವರ ಎಲ್ಲ ಸ್ಕೆಡ್ಯೂಲ್ಗಳನ್ನ ಫಾಲೋ ಮಾಡ್ತಾ ಇದ್ದಿದ್ದು ಅಥವಾ ಅದನ್ನ ರೆಡಿ ಮಾಡ್ತಾ ಇದ್ದಿದ್ದು ಅವರ ಆಪ್ತನಾಗಿದ್ದಂತಹ ಚಂದ್ರನಾಥ್ ರಾಥ್. ಆತನ ಸಾವು ಅವರನ್ನ ವಿಚಲಿತನನ್ನಾಗಿ ಮಾಡುವಂತೆ ಮಾಡಿಬಿಟ್ಟಿತ್ತು. ಇದರ ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿ ರೇಸ್ನಲ್ಲಿ ಇನ್ನೂ ಹಲವು ನಾಯಕರ ಹೆಸರುಗಳು ಕೇಳಿಬಂದಿತ್ತು. ಆದ್ರೆ ಎಲ್ಲರನ್ನ ಹಿಂದಿಕ್ಕಿ ನಿರೀಕ್ಷೆಯಂತೆ ಸುವೇಂದು ಅಧಿಕಾರಿ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾಗಿದ್ದಾರೆ. ನಾಳೆ ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೀತಾ ಇದ್ದು ಖುದ್ದು ಪ್ರಧಾನಿಯವರು ಭಾಗಿಯಾಗ್ತಿದ್ದಾರೆ. ಸುವೇಂದು ಅಧಿಕಾರಿ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.